ಭಾನುವಾರ ನಮ್ಮ ಶಿಬಾರದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಅಂದ್ರೆ ಪ್ರತಿ ಭಾನುವಾರ ಮತ್ತೆ ಪ್ರತಿ ಹುಣ್ಣಿಮೆಯಲ್ಲಿ ಮೈಲಾರಲಿಂಗೇಶ್ವರನ ಉತ್ಸವ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವತ್ತಿನ ದಿನ ಗೊರವಯ್ಯನವರ ಗೆಜ್ಜೆ ಕುಣಿತ, ಮೈಲಾರಲಿಂಗನ ಪಲ್ಲಕ್ಕಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೆ ಅವತ್ತಿನ ದಿನ ಭಕ್ತರಿಗೆ ಅನ್ನದಾಸೋಹ ಸಹ ಇರುತ್ತೆ. ಇವಾಗ ಇದೆಲ್ಲಕ್ಕಿಂತ ಮುಖ್ಯವಾದಂಥ ವಿಶೇಷವಾದ ಒಂದು ಸಿಹಿ ಸುದ್ದಿ ಹೇಳ್ಬೇಕಿದೆ. ಅದೇನಪ್ಪ ಅಂತಂದ್ರೆ ನಮ್ಮ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಶುರುವಾಗಿ ಸುಮಾರು 10 ವರ್ಷ ಆಗಿರ್ಬೋದು. ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಎಲ್ಲರೂ ಅನ್ಕೊಳ್ತಾ ಇರ್ತೀರಾ ನಮ್ಮ ದೇವಸ್ಥಾನ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಓಪನಿಂಗ್ ಆಗುತ್ತೆ ಅಂತ ಅಲ್ವಾ? ಅಂತಹ ಒಂದು ಶುಭ ದಿನ ಬಂದೇ ಬಿಡ್ತು. ನಿಜಾನ ಅಂತ ಕೇಳ್ತಿದ್ರಾ? ಬನ್ನಿ ನಮ್ಮ ಗೊರಪಜರ ಹೇಳ್ತಾರೆ ಯಾವಾಗ ಮತ್ತೆ ಅವತ್ತಿನ ದಿನ ಏನೆಲ್ಲ ವಿಶೇಷತೆ ಇರುತ್ತೆ ಅಂತೇಳಿ ಅವರನ್ನೇ ಕೇಳೋಣ. ದಿನಾಂಕ 4/5/2025 ಭಾನುವಾರದಂದು ಈಶ್ವರ ದೇವರುಗಳು ಮೆರವಣಿಗೆಗೆ ಹೋಗುತ್ತವೆ. ಆದ ಕಾರಣ ಭಕ್ತಾದಿಗಳು ಕುಂಭವನ್ನ ಹೊರುವಂತಹ ಮಹಿಳೆಯರು ಮತ್ತು ಕಳಶವನ್ನ ತರುವಂತ ಮಹಿಳೆಯರು ಆಫೀಸಿನಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಭಕ್ತಾದಿಗಳಿಗೆ. ಮತ್ತು ಕುಂಭವನ್ನು ಹೊರುವಂತಹ ಮಹಿಳೆಯರಿಗೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಒಂದು ಸೀರೆಯನ್ನ ಉಚಿತವಾಗಿ ಕೊಡಲಾಗುವುದು. ದಿನಾಂಕ 11/5/2025 ಭಾನುವಾರದಂದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯು ಮತ್ತು ಗಂಗಮಾಳಮ್ಮ ದೇವಿಯು ಹಾಗೂ ಸಂಗೀಸಿದ್ದೇಶ್ವರ ದೇವರುಗಳ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತಿದೆ. ಆದ ಕಾರಣ ಸರ್ವ ಭಕ್ತಾದಿಗಳು ಆಗಮಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಮೊದಲು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮೈಲಾರಲಿಂಗೇಶ್ವರನ ಭಕ್ತರೆಲ್ಲರಿಗೂ ಶೇರ್ ಮಾಡಿ. ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಕುಂಭ ಮತ್ತೆ ಕಳಸಕ್ಕೆ ಹೆಸರು ಬರ್ಸೋರು ಬೇಗ ಬಂದು ಬರ್ಸಿ. ಎಲ್ರಿಗೂ ಸೀರೆ ಉಚಿತವಾಗಿ ಸಿಗ್ತಾ ಇದೆ. ತುಂಬಾ ಅದ್ದೂರಿಯಾಗಿ ನಮ್ಮ ಮೈಲಾರಲಿಂಗೇಶ್ವರ, ಗಂಗೆಮಾಳಮ್ಮ ಮತ್ತೆ ಸಂಪಿಗೆಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತೆ ನಮ್ಮ ದೇವಸ್ಥಾನದ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ತುಂಬಾ ವರ್ಷಗಳ ಕನಸು ನನಸಾಗೋ ದಿನ ಬಂದೇ ಬಿಡ್ತು. ಇಂತಹ ಒಂದು ಸುವರ್ಣ ಅವಕಾಶ ನಮ್ದಾಗಿರೋದು ನಮ್ಮೆಲ್ಲರ ಅದೃಷ್ಟ. ಯಾರೆಲ್ಲ ಕಾಯ್ತಾ ಇದ್ರಿ ಈ ಶುಭ ದಿನಕ್ಕೆ?